ಇದು ಮಾಡ್ತಾರೆ ಸರ್ ನಮ್ಮ ಲೈನ್ ಬಂದ್ಬಿಟ್ಟಿದೆ ಅಂತಾರೆ. ಏನು ಗೊತ್ತಾ ಏನಾಯ್ತು ಗೊತ್ತಾ ಸರ್, ಒಂದೊಂದು ಸರಿ ಕಾಡಲ್ಲಿರುವಂಥ ಇದನ್ನು ಗೊತ್ತಾಗಲ್ಲ ಅವ್ರಿಗೆ ಮಾಡೋಕ್ಕೆ, ಲೈನ್ ಇದು ಗೊತ್ತಾಗಲ್ಲ. ಈಗ ಅದು ಆಗಿದೆ, ಈಗ ಅದೇನು ಮಾಡ್ತೀರಿ ಚಂದ್ರದು ಅದಾಯ್ತು ರೀ, ಲೈನ್ ತೆಗ್ಸ್ಬಿಡಿ. ಅದು ತೆಗ್ಸ್ಬಿಟ್ಟು ಅವ್ರಿಗೇನು ಇದು ನಷ್ಟ ಆಗಿದೆ ಮಾಡಿ ಮಾಡಿ ಮರ ಎಲ್ಲ ಕ್ಲೀನ್ ಮಾಡಿಸ್ಕೊಡು. ಇವ್ರಿಗೇನು ಇದಾಗಿದೆ ಅದಕ್ಕೆ ರಿಪೋರ್ಟ್ ಮಾಡಿ ಇದು ಮಾಡಿಸ್ಕೊಡು. ಇವ್ರೆ ಶೆಟ್ರೆ ಎಲ್ಲಿದ್ರಿ? ಬರ್ರಿ ಇಲ್ಲಿ. ಈ ನೀರು ಸಾಕಾಗಲ್ಲ ರೀ, ಒಂದು ಟ್ಯಾಂಕರ್ ತಂದು ನೀರು ಹಾಕ್ರಿ ಸ್ವಲ್ಪ. ಇಲ್ಲಿ ಬಿಡ್ರಿ, ಟ್ಯಾಂಕರ್ ಅಂತ ತಗೋಬರ್ರಿ, ಇದಿಷ್ಟಕ್ಕೆ ಹಾಕ್ರಿ, ಸುಟ್ಟೋ ಇದಕ್ಕೆಲ್ಲ ಹಾಕ್ರಿ, ಚೆನ್ನಾಗಿ ಬರುತ್ತೆ ನೋಡ್ರಿ. ನಾನು ಹೇಳ್ತೀನಿ ನೋಡ್ರಿ, ಇವಷ್ಟು ಬರ್ತಾವ, ಒಂದಿಷ್ಟು ಗಿಡ ಹೋಗಿದೆ, ಅವೆಲ್ಲ ಬರಲ್ಲ ಬಿಡಿ, ಇದು ಬರ್ತದೆ, ನೀರು ಹಾಕ್ಬೇಕಲ್ಲ. ಟ್ಯಾಂಕರ್ ನೀರು ತರ್ಸೋ ನಾನು ದುಡ್ಡು ಕೊಡ್ತೀನಿ ಟ್ಯಾಂಕರ್. ಅಲ್ಲ ಬೇಡ, ಇದು ಡ್ರಿಪ್ ಎಲ್ಲ ಇದೆಯಲ್ಲ ಒಂದು ಅಲ್ಲ, ಸ್ವಲ್ಪ ನೀರು ಬಹಳ ಕಡಿಮೆ ಇದೆ. ಒಳ್ಳೆ ಮನುಷ್ಯ ಪಾಪ, ಮದುವೆ ಆಗಿಲ್ಲ ನಿಂಗೆಲ್ಲ ಅಪ್ಪ ಅಮ್ಮ ಇಬ್ರು ಪಾಪ. ಸಾಲ ಮಾಡಕ್ ಹೋಗ್ಬಿಡ್ಬಿಟ್ಟು ಅಲ್ಲಿ ಹೋಗೋದ ನೋಡಿದಲ್ಲ. ಫಸ್ಟ್ ಒಂದ್ ಲೋಡ್ 2 ಲೋಡ್ ಒಂದೊಂದು ದಿನ ಒಂದೊಂದು ಲೋಡ್ ತರಿಸಿ ನೀರ್ ಹಾಕವು, ಅದಿಷ್ಟಕ್ಕೆ ನೀರ್ ಹಾಕು, ಸುಮ್ಮನೆ ಅಲ್ಲ. ಆಚಾರ್ಯ ಕೆಲಸ ಮಾಡಿ ಭಾರಿ ಡಿಮ್ಯಾಂಡ್ ಐತಿ ಈಗ. ಚಂದ್ರಶೇಖರ್ ಆದಷ್ಟು ಜಾಸ್ತಿನೇ ಹಾಕ್ಬಿಟ್ಟು, ಪಾಪ ಬಡವ ಇದ್ದಾನೆ, ಕಬ್ಬಣ ಹೊಡೆದು ಬದುಕಬೇಕು, ಅವ್ನು ಸ್ವಲ್ಪ ಆಧಾರವಾಗಿ ಜಾಸ್ತಿ ಮಾಡಿಕೊಡ್ರಿ, ನೋಡಿ ಹೆಲ್ಪ್ ಮಾಡಿಕೊಡು. ಚೆಕ್ ಬಂದ್ಮೇಲೆ ನನ್ಗೆ ಹೇಳು, ಸರಿನಾ? ಮಾಡ್ಕೊಡ್ತೀನಪ್ಪ, ಬೇಜಾರಾಗಬೇಡ. ದಿಗಂತ ಮಂಗಳೂರಿನ ಪತ್ರಿಕೆ, ನಮ್ಮ ಹೊಸ ದಿಗಂತ ಇವ್ರು ಇದ್ದಾರಲ್ರಿ ಮಂಗಳೂರಲ್ಲಿ, ಯಾರ್ರೀ? ಅಲ್ಲ ಇನ್ನು ಫುಲ್ಗಿರಲ್ಲ, ಇನ್ಚಾರ್ಜ್ ನೋಡಿರುತ್ತೆ ಪತ್ರಿಕೆದು ಇಂಥ ಅವ್ರ ಹೆಸರು ಐತ್ರಿ, ರಾಮದಾಸ್ ತಾನೇ? ನಮ್ಮ ಫ್ರೆಂಡ್ ಅವರು. ಆಗಿ ಲೈನ್ ಕೆಳಗೆ ಇರೋದ್ರಿಂದ ಸ್ವಲ್ಪ ತಾಗ್ಬಿಟ್ಟು ಸುಟ್ಟೋಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದರಿಂದ ಇವತ್ತು ನಾವು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನು ಕರೆಸಿ, AW ಅವ್ರನ್ನೆಲ್ಲ ಕರೆಸಿ, KEB ಅವ್ರನ್ನೆಲ್ಲ ಹಿಂದೆ ಒಂದು ಸರಿ ಮಾಜೂರು ಮಾಡಿದ್ದಾರೆ. ಎಲ್ಲ ಪಾಪ ಬಡವರಿದ್ದಾರೆ, ಆಚಾರಿ ಕೆಲಸ ಮಾಡೋರು ಇದ್ದಾರೆ ಪಾಪ. ಹಾಗಾಗಿ ಸ್ವಲ್ಪ ಸಹಕಾರ ಕೊಡಿ ಅಂತ ಈಗ ಸರ್ಕಾರದಿಂದಲೂ ಸಹಕಾರ ಕೊಟ್ಟಿದ್ದೀನಿ, ವೈಯಕ್ತಿಕ ನಾನು ಸಹಕಾರ ಕೊಟ್ಟಿದ್ದೀನಿ. ಹಾಗೆ ಲೈನ್ ಕಂಬ ಎಳೆ ತಗ್ಸೋಕ್ಕೆ ಈಗ ಪಕ್ಕದವರು ಬಿಡೋಲ್ಲ, ಪಕ್ಕದವರು ಶೆಟ್ರಿ ಇಲ್ಲೇ ಇದ್ದಾರೆ, ಆಗೋದಿಲ್ಲ ಸರ್ ಅಂತಾರೆ. ತಕ್ಕದು ಆಚೆ ಕಡೆ ಹಾಕೋಣ ಅಂದರೆ ಅವ್ರು ಆಗಲ್ಲ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಲೈನೇ ಸ್ವಲ್ಪ ಕ್ಲಿಯರ್ ಮಾಡಿಕೊಡಿ, ಮರ ಗಿಡ ಇದ್ದರೆ ಕ್ಲಿಯರ್ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಹಾಗಾಗಿ ಪಾಪ ಆಚಾರ್ಯಗೆ ಭಾಳ ನಷ್ಟ ಆಗಿದೆ. ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ನೀರು ಹಾಕಿದರೆ ಸ್ವಲ್ಪ ಗಿಡ ಬರ್ತದೆ, ಒಂದಿಷ್ಟು ಗಿಡ ಹೋಗ್ಬೋದು ಅಂತಿದೆ. ಆದರೂ ಸಹ ಸರ್ಕಾರದಲ್ಲಿ ಒಂದಿಷ್ಟು ಹಣವನ್ನು ಜಾಸ್ತಿ ಕೊಡಲಿಕ್ಕೆ ಹೇಳಿದ್ದೀನಿ, ಖಂಡಿತ ಮಾಡಿಸ್ಕೊಡ್ತೇನೆ.